ಅವರು ನಿಮಗೆ ಭಾಳ ವಿವರಣೆಯನ್ನು ಕೊಟ್ಟಿರ್ತಾರೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಒಂದು ರೈತರಿಗೆ ಪೂರಕವಾದ ಕಾರ್ಯಕ್ರಮಗಳಲ್ಲಿ ನಮ್ಮ ಓಂಕಾರಪ್ಪನವರು ಅಲ್ಲಿ ಹಾಜರಿರ್ತಾರೆ. ಮತ್ತು ಅವ್ರದ್ದೇ ಆದ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ರೈತರಿಗೆ ಅವರು ಮನನ ಮಾಡಿಕೊಡ್ತಾರೆ. ಅದೇ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ಬಂದಂಥ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇದ್ರು ಮತ್ತು ಅದು ಮೊಟ್ಟುಗೊಳಿಸಿದ್ರು. ಇನ್ನು ಕಂಟಿನ್ಯೂ ಮಾಡ್ತೀರಾ ಓಂಕಾರಪ್ಪನವರ? ಹಾಗಾಗಿ ಅವರು ಉತ್ಪಾದನೆ ಬಗ್ಗೆ ಏನಿಲ್ಲ, ರೈತರು ಯಾವ್ಯಾವ ಬೆಳೆ ಬೆಳಿಬೇಕು, ಬೆಳೆಯಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ, ಜೊತೆಗೆ ಗೊಬ್ಬರ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು, ನೀರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಎಲ್ಲ ಬೆಳೆಗಳು ವಿಶೇಷವಾಗಿ ಇವತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಓಕೆ, ಅಡಿಕೆ ಸೇರಿ ಅಡಿಕೆ ಮೊದಲುಗೊಂಡು ಎಲ್ಲ ಬೆಳೆಗಳ ಬಗ್ಗೆ ಇನ್ನೂ ಅವರಿಗೆ ಟೈಮ್ ಸಾಲಿಲ್ಲ ಅನಿಸುತ್ತೆ. ಇನ್ನು ನೀವು ಟೈಮ್ ಕೊಟ್ಟರೆ ಅವರೇನು ನಿಲ್ಲಿಸೋದಿಲ್ಲ. ಅವರು ರಾತ್ರಿ ಆದ್ರೂ ಹೇಳ್ತಾ ಇರ್ತಾರೆ. ಯಾವ ರೀತಿಯಾಗಿ ನಮ್ಮ ಯೋಗೀಶ್ ಅಪ್ಪಾಜಿಯವರು ನಿರಂತರವಾಗಿ ಮಾತಾಡಿದ್ರು ಅವರು. ಅದೇ ರೀತಿಯಾಗಿ ಅವರು ಉತ್ಪಾದನೆ ಬಗ್ಗೆ ಭಾಳಷ್ಟು ಮಾತನ್ನು ಆಡ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಶ್ರೀ ಯೋಗೀಶ್ ಅವರು ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅವರು 2ನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಅವರ ಚಿಂತನೆ ಭಾಳಷ್ಟು ಮುಖ್ಯ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಗುರಿ ಇರಬೇಕಾಗ್ತದೆ. ಎಲ್ಲಿಗೆ ಹೋಗಬೇಕು, ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ಭಾಳಷ್ಟು ಮುಖ್ಯ. ಬೆಳಗ್ಗೆ ಮನೆಯಿಂದ ಹೊರಟ್ರೆ ಎಲ್ಲಿಗೆ ಹೋಗ್ಬೇಕಂತ ನಾವು ಅದು ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ರೈತರು ಉತ್ಪಾದನೆ ಮಾಡೋದ್ರ ಜೊತೆಗೆ ಅವರ ಮಾರುಕಟ್ಟೆ ಯಾವ ರೀತಿಯಾಗಿ ನಾನು ಬೆಲೆ ತಗೋಬೇಕು ಅಂಥೇಳಿ. ಯಾಕೆಂದರೆ ಈಗ ಆಧುನಿಕ ಯುಗದಲ್ಲಿದ್ದೀವಿ. ನಮಗೆಲ್ಲರೂ ಗೊತ್ತಿರುವಂತೆ ನಾವೆಲ್ಲ ಯಂತ್ರೋಪಕರಣಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ನಾವು ಯಾವುದೇ ಒಂದು ಉತ್ಪಾದನೆಯನ್ನು ಮಾಡಿದಾಗ ಖರ್ಚು ಜಾಸ್ತಿ ಆಗುತ್ತೆ. ಅದೇ ರೀತಿಯಾದ ನಮಗೆ ಲಾಭನೂ ಬರಬೇಕು. ನಾವು ಏನು ಖರ್ಚು ಮಾಡಿದ್ದೀವಿ ಆ ಖರ್ಚು ಬಂದ ಮೇಲೆ ಲಾಭನೂ ಬರಬೇಕಾಗ್ತದೆ. ಆ ರೀತಿಯಾದ ಯೋಚನೆಗಳೊಂದಿಗೆ ನಾವು ಮಾಡಬೇಕು. ಜೊತೆಗೆ ಇಂದಿನ ಪರಿಸ್ಥಿತಿ